ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಸಿಹಿ ಕುಂಬಳಕಾಯಿ ಅದರಲ್ಲಿ ಗೊಜ್ಜು ಹೇಗೆ ಮಾಡೋದನ್ನ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಸಿಹಿ ಕುಂಬಳಕಾಯಿ ಅಥವಾ ಚೇಣಿಕಾಯಿ ಅಂತ ಕೂಡ ಕರೀತಾರೆ. ಇದು ತುಂಬಾ ಚೆನ್ನಾಗಾಗುತ್ತೆ. ನೀವು ನಾನು ಏನು ಮಾಡಿದ್ದೀನೋ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಆಯಿಲ್ ಹಾಕ್ಕೊಂಡು ಒಂದು ಬಾಣಲಿಯಲ್ಲಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಎರಡನ್ನೂ ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಗ್ರೀನ್ ಚಿಲ್ಲಿಯನ್ನು ಹಾಕ್ತಾಯಿದ್ದೀನಿ, ಹಸಿರು ಮೆಣಸಿನ್ಕಾಯಿ ನೋಡಿ. ಫಸ್ಟು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಾದಮೇಲೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಖಾರ ಡಿಮ್ ಆಗುತ್ತೆ. ಯಾವಾಗ ನಾವು ಅದು ಆಯಿಲಲ್ಲಿ ಫ್ರೈ ಆಗುತ್ತಲ್ಲ ಆವಾಗ ಒಂದು ಸ್ವಲ್ಪ ಖಾರ ಡಿಮ್ ಆಗುತ್ತೆ. ಅದಾದ ನಂತರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪಂಪ್ಕಿನನ್ನು, ಚೇಣಿಕಾಯನ್ನು, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇದು ತುಂಬಾ ಚೆನ್ನಾಗಿತ್ತು ಮತ್ತು ದೊಡ್ಡದು, ಹತ್ತತ್ರ ಒಂದು 3-4 kg ಇತ್ತು. ಹಂಗಾಗಿ ತುಂಬ ಆರೆಂಜ್ ಕಲರಾಗಿ ತುಂಬಾ ಚೆನ್ನಾಗಿ ಸ್ವೀಟಾಗಿದೆ ಇದು ನೋಡಿ. ಅದನ್ನು ಕಟ್ ಮಾಡಿಕೊಂಡು ಆಯಿಲಲ್ಲಿ ಫ್ರೈ ಮಾಡ್ತಾ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ನೀರೆಲ್ಲ ಒಂದು ಸ್ವಲ್ಪ ಹೊರಗೆ ಬರುತ್ತೆ. ಯೂಶ್ವಲಿ ಅದನ್ನು ಪ್ರೋಸೆಸ್ನ ಆಸ್ಮೋಸಿಸ್ ಅಂತ ಕರಿತೀನಿ. ನಾನು ಬೇರೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಯಾವುದೇ ಒಂದು ತರಕಾರಿಗೆ ನಾವು ಉಪ್ಪು ಹಾಕಿದಾಗ ಆದಷ್ಟು ಬೇಗ ಅದು ನೀರನ್ನು ಬಿಡುತ್ತೆ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ. ಅದಾದ ನಂತರ ಈಗ ಮಸಾಲವನ್ನು ರೆಡಿ ಮಾಡ್ಕೋಬೇಕು ನಾವು. ಇದಕ್ಕೆ ಏನು ಮಸಾಲೆ ಬೇಕು ಅದು ಲೋ ಫ್ಲೇಮಲ್ಲಿಡಿ ಚೆನ್ನಾಗಿ ಡಿಹೈಡ್ರೇಟ್ ಆಗಬೇಕು, ನೀರೆಲ್ಲ ಹೊರಗೆ ಬರಬೇಕು ಪಂಪ್ಕಿನ್ನಿಂದ. ಅದಾದಮೇಲೆ ನೋಡಿ, ಇದೆಲ್ಲ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಗ್ರೌಂಡ್ ನಟ್ಸು. ಅದಾದ ನಂತರ ಅದೇ ಬಾಣಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಮಸಾಲ ನಮಗೇನು ಬೇಕು ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಫಸ್ಟಿಗೆ ಕರಿಬೇವು, ಅದಾದ ನಂತರ ರೆಡ್ ಚಿಲ್ಲಿ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ನಮಗೆ ಚೆನ್ನಾಗಿ ಯಾವುದೇ ಮೆಣಸಿನ್ಕಾಯಿ ಎಷ್ಟು ಆದರೂ ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ರೋಸ್ಟ್ ಮಾಡಿದರೆ ಖಾರ ತುಂಬಾ ಮೈಲ್ಡ್ ಆಗುತ್ತೆ. ಜಾಸ್ತಿ ಖಾರ ನಮಗೆ ತಡೆಯೋಕ್ಕಾಗಲ್ಲ, ಆ ರೀತಿ ಅನಿಸೋದಿಲ್ಲ. ಅದಾದ ನಂತರ ತೆಂಗಿನಕಾಯಿನೂ ಕೂಡ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ತೆಂಗಿನಕಾಯಿ ಸ್ವೀಟ್ ಬಂದುಬಿಡುತ್ತೆ. ಆಲ್ರೆಡಿ ನಮ್ಮದು ಪಂಪ್ಕಿನ್ ಏನಿದೆಯೋ ಕೂಡ ಅದು ಕೂಡ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ತೆಂಗಿನಕಾಯಿನ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದ ನಂತರ ಗ್ರೌಂಡ್ ನಟ್ ಪೌಡ್ರು, ಅಂದರೆ ನಾನು ಕಡಲೆ ಬೀಜ ಏನು ರೋಸ್ಟ್ ಮಾಡಿದ್ದೆ ಅಲ್ವಾ, ಅದರದ್ದೇ ಪೌಡರನ್ನ ಹಾಕ್ತಾಯಿದ್ದೀನಿ. ಪೌಡರ್ ಮಾಡಿಬಿಟ್ಟು ನೋಡಿ, ಪೌಡ್ರ್ ಹಾಕ್ತಾಯಿದ್ದೀನಿ. ಅದಾದ ನಂತರ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ. ಎರಡೂ ಕೂಡ ಸೇಮ್ ಕಲರ್ ಇದೆ, ಹೆಚ್ಚು ಕಮ್ಮಿ. ಬಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಫಸ್ಟಿಗೆ ಹಾಕಿದ್ದು ಗ್ರೌಂಡ್ ನಟ್ ಪೌಡ್ರು, ಆಮೇಲೆ ಹಾಕಿದ್ದು ಕೋರಿಯಂಡರ್ ಪೌಡರ್. ಈಗ ಸ್ವಲ್ಪ ಅರಿಶಿನ ನೋಡಿ. ಇದೆಲ್ಲ ಮಸಾಲ, ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೋಬೇಕು. ಇದು ನಿಮ್ಮ ಮಸಾಲನೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ. ಬಟ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿಗೇ ನೋಡಿ. ಈಗ ಜಾರಿಗೆ ಅದನ್ನೆಲ್ಲ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೀರು ಹಾಕಿ ಮತ್ತೊಂದು ಸಲ ಪೇಸ್ಟ್ ಮಾಡ್ಕೋತೀನಿ. ನಾವು ಫಸ್ಟಿಗೆ ಜಾಸ್ತಿ ವಾಟರ್ ಹಾಕಿದರೆ ಅದು ಬ್ಲೇಡಿಗೆ ಸಿಗೋದಿಲ್ಲ ಪೌಡರು. ಇಲ್ಲ ಜಾರ್ ಚಿಕ್ಕ ತೊಗೋಬೇಕಾಗುತ್ತೆ ನೀವು, ಆವಾಗ ಬ್ಲೇಡಿಗೆ ಸಿಗುತ್ತೆ. ಬಟ್ ಫೈನಲಿ ಒಂದು ನೈಸ್ ಪೇಸ್ಟನ್ನು ಮಾಡ್ಕೊಳ್ಳಿ ಅದನ್ನು. ಇದು ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾಯಿದೆ ಅಂತಂದರೆ, ಲೋ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದರೆ ತುಂಬಾ ಚೆನ್ನಾಗಿ ನೀರು ಬಿಡ್ತಾಯಿದೆ. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಅದು ತಡ ಹಿಡಿಯೋದಿಲ್ಲ, ರೋಸ್ಟ್ ಆಗೋದಿಲ್ಲ ಕೆಳಗಡೆ. ಸೊ ಹಾಗಾಗಿ ಚೆನ್ನಾಗಿ ಡಿಹೈಡ್ರೇಟ್ ಆಗುತ್ತೆ ನೋಡಿ. ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ನಿಮಗೆ ಸ್ಮ್ಯಾಶ್ ಆಗಬೇಕು. ಎಡ್ಜಸ್ ಎಲ್ಲ ಹೇಗೆ ಸ್ಮ್ಯಾಶ್ ಆಗಿದೆ ನೋಡಿ, ಆ ರೀತಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀವು ಬೇಯಿಸ್ಕೊಳ್ಳಿ. ನೀವು ಎಕ್ಸ್ಟ್ರಾ ವಾಟರ್ನ ಹಾಕೋದನ್ನು ಅವಾಯ್ಡ್ ಮಾಡಿ. ಇಫ್ ಇನ್ ಕೇಸ್ ತುಂಬ ಡ್ರೈ ಆಗಿದೆ ಇಲ್ಲ ಅಂತಂದ್ರೆ ನೀವು ವಾಟರ್ ಹಾಕಬೇಕಾಗತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಖಂಡಿತ ಎಕ್ಸ್ಟ್ರಾ ವಾಟರ್ ಹಾಕೋದು ಬೇಡ, ಅದರಲ್ಲೇ ತುಂಬ ಚೆನ್ನಾಗಿ ವಾಟರ್ ಬಿಡುತ್ತೆ. ಎಕ್ಸ್ಟ್ರಾ ವಾಟರ್ ಹಾಕಿದರೆ ಒಂದು ಸ್ವಲ್ಪ ಫ್ಲೇವರ್ ಡೈಲ್ಯೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ವಾಟರ್ ಹಾಕ್ದಲೇ ಲೋ ಫ್ಲೇಮಲ್ಲಿ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಅದನ್ನು ಪಂಪ್ಕಿನನ್ನು ಬೇಯಿಸುವಾಗ ಲೋ ಫ್ಲೇಮಲ್ಲಿ ಕವರ್ ಮಾಡಿ ಬೇಯಿಸಿ, ಆವಾಗ ವಾಟರ್ ಡಿಹೈಡ್ರೇಟ್ ಆಗೋದಿಲ್ಲ, ಹೊರಗಡೆ ಹೋಗ್ಬಿಡೋದಿಲ್ಲ ಎವಾಪರೇಷನ್ ಆಗಿ. ಸೊ ಹಾಗಾಗಿ ವಾಟರ್ ಅಲ್ಲೇ ಉಳಿತದೆ. ಇದಾದ ನಂತರ ನೋಡಿ, ಮಸಾಲನ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಷ್ಟು ತಿಕ್ಕಾಗಿ ಬಂದಿದೆ ಅಂತಂದರೆ ತುಂಬಾ ತಿಕ್ಕಾಗಿ ಬರುತ್ತೆ ಇದು ಗ್ರೇವಿ. ಇದಾದ ನಂತರ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ. ನಿಮಗೆ ಎಷ್ಟು ಗ್ರೇವಿ ತಿಕ್ನೆಸ್ ಬೇಕು ಅದನ್ನು ನೀವು ಓಪನ್ ವೇಜರಲ್ಲಿ ಬಿಟ್ಕೊಂಡು ನೀವು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಒಂದು ಸ್ವಲ್ಪ ವಾಟರ್ ಕಮ್ಮಿ ಆಗುತ್ತೆ ಅದು. ಮತ್ತು ನೋಡಿ, ಇದು ಸ್ವಲ್ಪ ಹಾಟ್ ಕಂಡೀಷನಲ್ಲಿದೆ. ಕೂಲ್ ಮಾಡಿದಾಗ ಇನ್ನೂ ಕೂಡ ತಿಕ್ನೆಸ್ ಜಾಸ್ತಿ ಆಗುತ್ತೆ. ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಇದು ಕಡಲೆ ಬೀಜಲ್ಲಿ ಹಾಕಿರೋದ್ರಿಂದ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿ ಒಳ್ಳೆ ಕ್ರೀಮಿಯಾಗಿ ಬರುತ್ತೆ.
ಇದೇ ರೀತಿ ನೀವು ಕೂಡ ಒಳ್ಳೆಯ ಫುಡ್ಡನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ.